ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗಯೋಗಃ. ಅವಿಭಕ್ತಂಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಅದು ಬೇರೆ ಬೇರೆಯಾಗಿ ಇಲ್ಲದಿದ್ದರೂ ಪ್ರಾಣಿಗಳಲ್ಲಿ ಬೇರೆ ಬೇರೆಯಾಗಿರುವಂತೆ ಕಾಣುವುದು. ಅದು ಜೀವರಾಶಿಗಳನ್ನು ಧರಿಸಿರುವುದಾಗಿ, ಉತ್ಪತ್ತಿ ಮಾಡುವುದಾಗಿ, ಲಯಗೊಳಿಸುವುದಾಗಿ ಕಾಣುತ್ತದೆ. ಶಕ್ತಿ ಏಕವಾಗಿರುವಂತಹದ್ದು. ಅದು ಬೇರೆ ಬೇರೆಯಾಗಿ ಕಂಡರೂ ಬೇರೆಯಲ್ಲ. ಜಗತ್ತಿಗೆ ಇರುವುದೊಂದೇ ಸೂರ್ಯ. ಇಡೀ ಬ್ರಹ್ಮಾಂಡವನ್ನು ಬೆಳಗುವ ಸೂರ್ಯ ಒಬ್ಬನೇ. ಆದರೆ ನೂರಾರು ಮಡಿಕೆಯಲ್ಲಿ ನೀರಿಟ್ಟು ನೋಡಿದರೆ ಪ್ರತಿಯೊಂದು ಮಡಕೆಯಲ್ಲೂ ಸೂರ್ಯ ಬೇರೆ ಬೇರೆಯಾಗಿ ಕಾಣುತ್ತಾನೆ. ಹಾಗೆಯೇ ಸಕಲವನ್ನೂ ಆವರಿಸಿರುವ ಶಕ್ತಿ ಏಕವಾಗಿದ್ದರೂ ಒಂದೊಂದು ವಸ್ತು ಹಾಗೂ ವ್ಯಕ್ತಿ ಬೇರೆಯಾಗಿ ಕಾಣುವುದರ ಜೊತೆಗೆ ಪ್ರತಿ ಕೆಲಸ ನಡೆಯುವುದು ಶಕ್ತಿಯಿಂದಾದರೂ ಎಲ್ಲ ವಸ್ತು ಹಾಗೂ ಜೀವಿ ಒಂದೇ ರೀತಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ. ದೇಹವನ್ನು ಅಥವಾ ವಸ್ತುವನ್ನು ತನ್ನ ಕವಚವಾಗಿರಿಸಿಕೊಂಡಂತೆ ಕಂಡರೂ ವಾಸ್ತವದಲ್ಲಿ ಇದು ವಸ್ತುವನ್ನು ಅಥವಾ ಜೀವಿಗಳನ್ನು ಧರಿಸಿರುವುದಾಗಲಿ ಅಥವಾ ಶಕ್ತಿಯಿಂದ ಮುಚ್ಚಿರದೆ ಕಣಕಣದಲ್ಲೂ ಶಕ್ತಿ ಆವರಿಸಿರುತ್ತದೆ. ಜೀವಿಯಲ್ಲಿ ಶಕ್ತಿ ಇರದೆ ಉತ್ಪತ್ತಿ ಅಸಾಧ್ಯ. ಮೇಲ್ನೋಟಕ್ಕೆ ಶಕ್ತಿಯಿಂದಲೇ ಜೀವಿಗಳ ಉತ್ಪತ್ತಿ ಹಾಗೂ ಲಯ ಎನಿಸುವುದು ಸಹಜ. ಹರಿ ಓಂ ತತ್ಸತ್.